ಎಲ್ಲರಿಗೂ ನಮಸ್ಕಾರಗಳು. ಡಿಸೆಂಬರ್ 16 ಈ ದಿನವನ್ನು ರಾಷ್ಟ್ರೀಯ ವಿಜಯ್ ದಿವಸ್ ಎಂದು ಆಚರಿಸಲಾಗುತ್ತದೆ. ಭಾರತದ ಹೆಮ್ಮೆ ಮಿಲಿಟರಿ ಶಕ್ತಿ, ನಮ್ಮ ಯೋಧರ ತ್ಯಾಗ ಧೈರ್ಯವನ್ನು ಸ್ಮರಿಸುವ ದಿನವಿದು. 1971 ಡಿಸೆಂಬರ್ 16ರಂದು ಭಾರತೀಯ ಸೇನೆ ಪಾಕಿಸ್ತಾನಿ ಸೇನೆಯ ವಿರುದ್ಧ ಜಯಗಳಿಸಿದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗ್ತಾ ಇದೆ. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಸೇನಾ ಮುಖ್ಯಸ್ಥ ಜನರಲ್ ಸ್ಯಾಮ್ ಮಾಣಿಕ್ ಶಾ ರವರ ನಾಯಕತ್ವದಲ್ಲಿ ಈ ವಿಜಯ ನಮಗೆ ದೊರಕಿತ್ತು. ಆ ಯುದ್ಧದಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಸೈನಿಕರು ಸಾವನ್ನಪ್ಪಿದ್ದರು. 12,000ಕ್ಕೂ ಹೆಚ್ಚು ಸೈನಿಕರು ಗಾಯಾಳುಗಳಾಗಿದ್ದರು. ಹಾಗಾಗಿ ಅವರ ನೆನಪಿಗಾಗಿ, ಅವರ ತ್ಯಾಗದ ನೆನಪಿಗಾಗಿ ನಾವೆಲ್ಲರೂ ಈ ದಿನವನ್ನು ರಾಷ್ಟ್ರೀಯ ವಿಜಯ್ ದಿವಸ್ ಎಂದು ಆಚರಿಸುತ್ತಿದ್ದೇವೆ. ಪ್ರತಿ ವರ್ಷ ದೇಶದ ರಾಜಧಾನಿ ನವದೆಹಲಿಯಲ್ಲಿ ಭಾರತದ ರಕ್ಷಣಾ ಇಲಾಖೆ ಮತ್ತು ಭಾರತೀಯ ಸೇನಾಪಡೆಗಳ 3 ವಿಭಾಗಗಳ ಮುಖ್ಯಸ್ಥರು ದೆಹಲಿಯ ಇಂಡಿಯಾ ಗೇಟ್ನಲ್ಲಿರುವ ಅಮರ್ ಜವಾನ್ ಜ್ಯೋತಿ ಮತ್ತು ಬೆಂಗಳೂರಿನ ರಾಷ್ಟ್ರೀಯ ಮಿಲಿಟರಿ ಸ್ಮಾರಕದಲ್ಲಿ ಈ ವೀರ ಯೋಧರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸಲಾಗುತ್ತೆ. ಅದು 1947ರ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯ ಸಮಯ. ಭಾರತ ಪಾಕಿಸ್ತಾನ ವಿಭಜನೆಯ ನಂತರ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನದಲ್ಲಿ ಆಂತರಿಕ ಗಲಭೆಗಳು ಪ್ರಾರಂಭವಾದವು. ಪ್ರಾದೇಶಿಕ ಭಾಷೆ ಮತ್ತು ಸಾಂಸ್ಕೃತಿಕ ಅಸಮಾನತೆಯಿಂದಾಗಿ ಈ ಸಾಮಾಜಿಕ ಉದ್ವಿಗ್ನತೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ವು. ಹಾಗಾಗಿ ಪೂರ್ವ ಪಾಕಿಸ್ತಾನ ಸ್ವಾತಂತ್ರ್ಯವನ್ನು ಬಯಸಿತ್ತು. ಈ ಸ್ವಾತಂತ್ರ್ಯಕ್ಕಾಗಿ ಭಾರತ ಬೆಂಬಲವನ್ನೂ ಸಹ ನೀಡಿತ್ತು. ಈ ಬೆಂಬಲದ ಕಾರಣದಿಂದಾಗಿ ಪಾಕಿಸ್ತಾನ 1971 ಡಿಸೆಂಬರ್ 3ರಂದು ಆಪರೇಷನ್ ಚಂಗಿಸ್ ಖಾನ್ ಹೆಸರಿನಲ್ಲಿ 11 ಭಾರತೀಯ ವಾಯುನೆಲೆಗಳ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಿತು. ಈ ವೈಮಾನಿಕ ದಾಳಿ 13 ದಿನಗಳ ಕಾಲ ನಡೆಯಿತು. ಭಾರತೀಯ ಸೈನಿಕರ ದಿಟ್ಟ ಉತ್ತರದಿಂದಾಗಿ ಸುಮಾರು 93,000 ಪಾಕಿಸ್ತಾನಿ ಸೈನಿಕರು ಭಾರತೀಯರಿಗೆ ಶರಣಾಗುವುದರೊಂದಿಗೆ ಯುದ್ಧ ಮುಕ್ತಾಯಗೊಂಡಿತ್ತು ಹಾಗೂ ಬಾಂಗ್ಲಾದೇಶ ಎಂಬ ಹೆಸರಿನ ಹೊಸ ದೇಶದ ಉದಯವಾಗಿತ್ತು. ಇದು ಭಾರತೀಯರೆಲ್ಲರ ಹೆಮ್ಮೆಯ ಕ್ಷಣ. 2ನೇ ಮಹಾಯುದ್ಧದ ನಂತರ ಇಷ್ಟು ಸಂಖ್ಯೆಯ ಸೈನಿಕರು ಶರಣಾದದ್ದು ಇದೇ ಪ್ರಥಮ ಬಾರಿಗೆ ಎಂದು ಹೇಳಲಾಗಿತ್ತು. ಇದರೊಂದಿಗೆ ಭಾರತೀಯರ ಸೈನಿಕರ ಧೈರ್ಯ ಇಡೀ ವಿಶ್ವದಲ್ಲೇ ಮನೆ ಮಾತಾಯಿತು. ಭಾರತೀಯರ ಹೆಮ್ಮೆ, ನಮ್ಮ ಶಕ್ತಿ ಹಾಗೂ ನಮ್ಮೆಲ್ಲರ ನೆಮ್ಮದಿಯ ಪ್ರತೀಕ ನಮ್ಮ ಮಿಲಿಟರಿ ಶಕ್ತಿ. ನಮ್ಮ ಸೈನಿಕರನ್ನು ನೆನೆಯುವ ಮತ್ತೊಂದು ದಿನ ಇದು. ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದಂತಹ ಆ ವೀರ ಯೋಧರಿಗೆ ಸಲಾಮನ್ನು ಸಲ್ಲಿಸುವಂತಹ ಸಮಯ ಇದು. ಧನ್ಯವಾದಗಳು.